ಬೆಂಗಳೂರು ಸಾಫ್ಟ್ ಸೆಲ್ ಅಂತ ಒಂದು ಕಂಪ್ನಿಗೆ ಹೋದೆ. ಅವ್ರಿಗೆ ಫ್ರಂಟ್ ಆಫೀಸ್ ಜಾಬ್ ಮಾಡೋಕ್ಕೆ ಯಾರಾದರೂ ಬೇಕಿತ್ತು. ಸೊ ನಾನು ಫ್ರಂಟ್ ಆಫೀಸ್ ಜಾಬಿಗೆ ಸೇರಿಕೊಂಡೆ ರಿಸೆಪ್ಷನಿಸ್ಟ್ ಆಗಿ. ಏನು ಎಲ್ಲರೂ ಮೇಡಮ್ ಮೇಡಮ್ ಅಂತ ಮಾತಾಡ್ಸೋದು, ಒಂದು ಕೂತು ಜಾಗಕ್ಕೆ ಕಾಫಿ ಟೀ ಬರೋದು, ಇದೆಲ್ಲ ನನ್ನ ಆಫೀಸ್ ಸಂಸ್ಕೃತಿಲಿ ಕಂಡೇ ಇಲ್ಲ. ಆದರೆ ನನ್ನ ಪಾತ್ರ ಹೈಲೈಟ್ ಆಯಿತು, ಯಾಕಂದರೆ ನನ್ನ ಡೈಲಾಗ್ಸ್ ಇತ್ತು, ನನ್ನ ನಂಬರ್ ಆಫ್ ಇದೆಲ್ಲ ಜಾಸ್ತಿ ಇತ್ತು. ನನಗೆ ಗೊತ್ತಿರಲಿಲ್ಲ ಸಿನಿಮಾ ನಟ ಅಶೋಕ್ ಅವ್ರು ನನ್ನ ಪೇರು ಹಾಕ್ತಾರೆ ಅಂತ. ಸಿನಿಮಾ ನಟ ಅಶೋಕ್ ಅವ್ರಿಗೆ ನನ್ನ ಪೇರು ಅದರಲ್ಲಿ. ಮಗಳು ಹುಟ್ಟಿ ನಾನು ಬಾಣಂತನಕ್ಕೆ ಬೆಂಗಳೂರಿಗೆ ಬಂದಿದ್ದೆ. ಬಂದ್ಮೇಲೆ ಮತ್ತೆ ವಾಪಸ್ ಹೋದೆ. ಅಲ್ಲಿ ಮಲ್ಲೇಶ್ವರಂ ವೈಯಾಲಿ ಕಾವಲಲ್ಲಿ ನಮ್ಮ ಮನೆ ಇತ್ತು. ನಮ್ಮ ಅಜ್ಜಿ ಅಂದರೆ ನಮ್ಮ ತಾತ ಅವ್ರ ಮನೆ ಇದ್ದಿತ್ತು. ಹೇಗೆ ಅಂದರೆ ಸದಾಶಿವ ಅದು ಇದು ಫುಟ್ಬಾಲ್ ಗ್ರೌಂಡ್ಸ್ ಅಂತ ಇದೆ ವೈಯಾಲಿ ಕಾವಲಲ್ಲಿ. ಆದರೆ ಆಪೋಸಿಟಲ್ಲೇ ನಮ್ಮ ಮನೆ ಇತ್ತು, ಒಂದು ಪಾರ್ಕ್ ಆಪೋಸಿಟೇ ನಮ್ಮ ಮನೆ. ಸೊ ಎಲ್ಲ ಏಕ ಕಾಣಿಸ್ತಾ ಇತ್ತು, ಹಾಗಿತ್ತು ಅದು. ತುಂಬ ಒಂಥರ ಏನು ಮೆಮೊರೇಬಲ್ ಹೌಸ್, ಚೆನ್ನಾಗಿತ್ತು. ಅಲ್ಲಿಂದ ನಾನು ವಾಪಸ್ KGFಗೆ ಹೋದೆ. ಬಟ್ ಅಲ್ಲಿ ಹಾರ್ಡ್ಲಿ 1 ಮಂತ್ ಏನೋ ಇದ್ವಿ ನಾವು, ಯಾಕೆಂದರೆ ವಾಪಸ್ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ವಿ. ಟ್ರಾನ್ಸ್ಫರ್ ಆಯ್ತಾ? ಇಲ್ಲ, ಟ್ರಾನ್ಸ್ಫರ್ ಏನು ಆಗಲಿಲ್ಲ. ನಮ್ಮ ಮೈದ್ನ ಚೆನ್ನೈಲಿದ್ದ, ನಮ್ಮ ಯಜಮಾನ್ರ ತಮ್ಮ, ಅವನಿಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ತು. ಸೊ ಅವ್ನು ಬೆಂಗಳೂರಿಗೆ ಬಂದಾಗ ನಮ್ಮ ಅತ್ತೆ ಮಾವನು ಬಂದರು. ಆವಾಗ ನಾವು ಶಿಫ್ಟ್ ಆಗಿಬಿಟ್ರೆ ಇಲ್ಲಿ ನಾನು ಕೆಲಸನೋ ಏನಾದರೂ ಮಾಡ್ಬೋದು, ಆ್ಯಂಡ್ ನಮ್ಮ ಯಜಮಾನ್ರಿಗೂ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಬೆಂಗಳೂರಲ್ಲಿ ಸೆಟಲ್ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಶಿಫ್ಟ್ ಆದ್ವಿ. ಶಿಫ್ಟ್ ಆದಾಗ ಆ ಥರ ಏನು ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಟ್ರಾನ್ಸ್ಫರ್ ಆಗಲ್ಲ ಅಂತ ಗೊತ್ತಾಯಿತು. ಆವಾಗ ನಮ್ಮ ಯಜಮಾನ್ರು ಜಾಬ್ ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡಿದರು. ಅದಕ್ಕೆ ನಮ್ಮ ಮೈದ್ನ ತುಂಬ ಸಪೋರ್ಟಿವ್, ಅವ್ನು ತುಂಬ ಇನ್ಸ್ಪೈರ್ ಮಾಡ್ತಾನೆ ಒಂಥರ ಮನುಷ್ಯರ ಇದನ್ನು ಮನಸ್ಥಿತಿನ. ತುಂಬ ಚಿಕ್ಕವನು ಅವನು ಕೂಡ ಆಗ ಇಲ್ಲ ನೀನು ಟ್ರೈ ಮಾಡು ಪ್ರೈವೇಟ್ ಕಂಪನೀಸಲ್ಲಿ ನೋಡು, ಅಲ್ಲೆಲ್ಲ ಗ್ರೋತ್ ಹೀಗಿದೆ ಹಾಗಿದೆ, ಈ ವರ್ಷಕ್ಕೆ ಇಷ್ಟಾಗ್ಬೋದು ಅಷ್ಟಾಗ್ಬೋದು ಆ ಥರ ಎಲ್ಲ ಹೇಳಿ ಅವನು ಟ್ರೈ ಮಾಡ್ದ. ಆಗ BPL ಜಾಯ್ನ್ ಆದರು ನನ್ನ ಹಸ್ಬೆಂಡ್. BPL TV BPL ಕಂಪನಿ, BPL ಆಟೋಮೊಬೈಲ್ಸ್ ಜಾಯ್ನ್ ಆದರು. ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬಿಟ್ಬಿಟ್ರು. ಆ್ಯಕ್ಚುಲಿ ಏನಂದರೆ ನಿಮಗೆ ಗೌರ್ಮೆಂಟ್ ಕೆಲಸ ಮಾಡೋದ್ರಲ್ಲಿ ಒಂದು ಸುಖ ಇರುತ್ತೆ, ನಿಮಗೆ ಕೆರಿಯರ್ ವೈಸ್ ಗ್ರೋತ್ ಬೇಕು ಆ್ಯಂಡ್ ನೀವು ಪರ್ಸ್ನಲ್ ಆಗಿ ನೀವು ಬೆಳಿಬೇಕು ಅಂದರೆ ನಿಮಗೆ ಆಗಲ್ಲ, ಪ್ರಮೋಷನ್ಸ್ ಸಿಗಲ್ಲ. ನೀವು ಮಾಡಿದ್ದೇ ಮಾಡ್ತಿರ್ತೀರಾಗಲಿ, ನೀವು ಅದರಲ್ಲೇನು ಕಲ್ತ್ಕೊಂಡು ಮೇಲೆ ಹೋಗಲ್ಲ, ಕೆಲಸಗತವಾಗಿ ನೀವೇನು ಮೇಲೆ ಹೋಗೋದಿಲ್ಲ, ಸ್ಕಿಲ್ಸ್ ಡೆವಲಪ್ ಆಗಲ್ಲ. ಆಗಲ್ಲ. ಆಮೇಲೆ ಸಮಾಜದಲ್ಲಿ ನೀವು ನಿಮ್ಮನ್ನು ಹೇಗೆ ನೋಡ್ತಾರೆ, ನೀವು ಒಬ್ಬ ಮ್ಯಾನೇಜರ್ ಆಗಿ ಬೆಳಿಬೇಕು ಅಂದರೆ ಫೋರ್ಮ್ಯಾನಿಂದ ಬೆಳ್ಕೋತ ಮ್ಯಾನೇಜರ್ ಆಗಿ ಬರೋದಕ್ಕೆ ರಿಟೈರ್ ಆಗ್ಬಿಡ್ತಾರೆ. ಸೊ ನಿಮ್ಮನ್ನು ಹಾಗೇ ನೋಡಿರ್ತಾರೆ. ಅದು ಎಲ್ಲವನ್ನೂ ಬಿಟ್ಟು ಅದು ಕ್ವಾರ್ಟರ್ಸ್ ಸ್ವಭಾವ ಹಾಗೆ ಆ ಥರನೇ ನೋಡೋದು. ಆಫೀಸರ್ಸ್ನ ಒಂದು ದೃಷ್ಟಿ, ಎಂಪ್ಲಾಯೀಸ್ನ ಒಂದು ದೃಷ್ಟಿ, ಇದೆಲ್ಲ ಅದು ಅಲ್ಲಿ ಬಂದುಬಿಟ್ಟಿದೆ. ಏನು ಮಾಡೋದು, ಹೈರಾರ್ಕಿ ಇವಾಗ ಇಲ್ಲದೆ ಇರ್ಬೋದು, ಮುಂಚೆ ಅಂತೂ ಹಾಗಾಗಿತ್ತು. ಸೊ ಅದು ಎಲ್ಲವನ್ನೂ ಬಿಟ್ಟು ನೀವು ಹೊರಗೆ ಬರಬೇಕು ಅಂದರೆ ಬೇರೆ ಥರ ಬೆಳಿಬೇಕು, ಪರ್ಸ್ನಲ್ ಗ್ರೋತು ಬೇಕು ಅಂದರೆ ಈ ಥರ ಮಾಡಬೇಕು. ಸೊ BPL ಸೇರಿಕೊಂಡ್ರು ಪ್ರೈವೇಟು. ಒಂದು 10 ಮಂತ್ಸ್ ಕೆಲಸ ಮಾಡಿದ್ರು, ಇಲ್ಲ ಅಂತಲ್ಲ. ಅಷ್ಟರಲ್ಲಿ ಮೈಕೋಗೆ ಅಪ್ಲೈ ಮಾಡಿದ್ರು ಅವರು. ಸೊ ಮೈಕೋ ಕಾಲ್ ಬಂದು, ಇಂಟರ್ವ್ಯೂ ಬಂದು, ಮೈಕೋಲಿ ಸೆಲೆಕ್ಟ್ ಆಯಿತು. ಹಿ ಈಸ್ ಹ್ಯಾಪಿ ಅಲ್ಲಿ. ರಾಬರ್ಟ್ ಬಾಷ್ ಆಯಿತು. ಈಗ ಇನ್ನೂ ಅಲ್ಲೇ ಇದ್ದಾರೆ. ಎಲ್ಲ ಗ್ರೋತು ಎಲ್ಲ ಇದು ಎಲ್ಲವೂ ಅಲ್ಲೇ ಆಗಿದೆ. ಅವ್ರಿಗೇನು ಬೇಜಾರಿಲ್ಲ ಬಿಟ್ಟು ಬೇರೆ ಕಡೆ ಸೇರಿ. ಇದಿಲ್ಲ ಏನಂತಾರಲ್ಲ, ವಿಷಾದ ಇಲ್ಲ, ಅಯ್ಯೋ ಬಿಟ್ಟು ಬಂದ್ಬಿಟ್ಟೆ, ಐ ಮಾಡಿ ಮಿಸ್ಟೇಕ್. ಒಂದು ದಿನಕ್ಕೂ ಅಂದ್ಕೊಂಡಿಲ್ಲ, ಸರಿ ಹೋಯ್ತು. ನಮ್ಮ ಬೆಂಗಳೂರು ಜೀವನ ಆ ಥರನೇ ಹೋಯ್ತು, ಮುಂದಕ್ಕೆ ಹೋಯ್ತು. ನಾನು ಮಗಳು ಹುಟ್ಟಿದ್ಲು, ಮನೇಲಿದ್ದೆ. ನಾನು ಪೇಜರ್ ಕಂಪ್ನಿನಲ್ಲಿ ಹಾಫ್ ಡೇ ಕೆಲಸಕ್ಕೆ ಸೇರಿಕೊಂಡೆ. ಪೇಜರ್ ಲ್ಯಾಂಡ್ ಫೋನ್ಸು ಸ್ವಲ್ಪ ಮನೆಗಳಲ್ಲಿ ಇತ್ತು, ಬಟ್ ಪೇಜರ್ ತುಂಬ ಜನ ಇಟ್ಕೋತಾ ಇದ್ರು. ಮೊಬಿಲಿಂಕ್ ಅಂತ ಬನ್ನರ್ಘಟ್ಟ ರಸ್ತೆನಲ್ಲೇ ಮೊಬಿಲಿಂಕ್ ಪೇಜರ್ ಕಂಪ್ನಿಗೆ ಸೇರಿಕೊಂಡೆ. ಅದು ತುಂಬ ಚೆನ್ನಾಗಿತ್ತು. ಟೈಮಿಂಗ್ಸ್ 10 to 2, ಬೆಳಗ್ಗೆ 10, ನೀವು 4 hours. ನೀವು ಬೆಳಗ್ಗೆ ಅಲ್ಲಿ 9:50ಗೆ ರಿಪೋರ್ಟ್ ಆಗಬೇಕು, 2ಗೆ ನೀವು ಇಮಿಡಿಯೇಟ್ಲಿ ಔಟ್ ಬರ್ತಾಯಿದ್ವಿ. ಆ ಥರದ್ದು. ಮಗಳು ಚಿಕ್ಕವಳಿದ್ಲು, ಸೊ 1.5 ವರ್ಷ ಆ ಕೆಲಸ ಮಾಡಿದೆ. ಆಮೇಲೆ ಮಗಳು ಸ್ವಲ್ಪ ಬೇಬಿ ಸಿಟ್ಟಿಂಗ್ ಎಲ್ಲ ಹೋಗೋಷ್ಟು ದೊಡ್ಡಳ ಆದಮೇಲೆ ನಾನು ಫುಲ್ ಟೈಮ್ ಅದನ್ನೇ ತೊಗೊಂಡೆ. ಅದು ಫುಲ್ ಟೈಮ್ ಮಾಡಿದಾಗ ಸ್ಲೋಲಿ ಮೊಬೈಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. JTM ಮೊಬೈಲ್ ಎಲ್ಲ ಬಂತು ಫಸ್ಟು. ಅದೇ ನಮ್ಮ ಶ್ರೀನಾಥ್ ಅವ್ರು ಹೇಳ್ತಿದ್ರಲ್ಲ, JTMನಿಂದಾಗಿ ಉದಯ ಮೊಬೈಲ್ ಆಗಿದೆ. ಆ ಥರ ಮೊಬೈಲ್ಸ್ ಬಂದಾಗ ನಮ್ಮಲ್ಲೇ ಎಂಪ್ಲಾಯೀಸ್ ಜನ ಜಾಸ್ತಿ ಇರ್ತೀವಲ್ಲ, ಆಯಿತು ಇನ್ನು ಪೇಜರ್ ಮುಚ್ಚಿಬಿಡ್ತಾರಂತೆ, ಇನ್ನೇನು ನಮಗಿಲ್ಲಿ ಭವಿಷ್ಯ ಇಲ್ಲ, ಅದು ಇದು ಎಲ್ಲ ಸ್ಟಾರ್ಟ್ ಆಯಿತು. ಆಯ್ತು ಇವರೇ ಹೋಗೋಣ ಮುಂಚೆ ನಾನೇ ನೋಡ್ಕೊಳ್ಳೋಣ ಅಂತ ಮನೇಲಿ ಬಂದೆಲ್ಲ ಹೇಳಿದೆ, ಮಾತಾಡಿದ್ವಿ. ನಮ್ಮ ಮಾವನು ವರ್ಕ್ ಮಾಡ್ತಾಯಿದ್ರು. ಅವ್ರಿಗೆ ಬಸ್ನಲ್ಲಿ ಒಬ್ಬರು ಫ್ರೆಂಡ್ ಆಗಿದ್ರು, ಸಿಟಿ ಬಸ್ಸಲ್ಲಿ. ನಮ್ಮ ಮಾವ ತುಂಬ ಫ್ರೆಂಡ್ಲಿ ಅಪ್ಪ. ಅವ್ರಿಗೆ ಎಷ್ಟು ಫ್ರೆಂಡ್ಸ್ ಅಂದರೆ ಲೆಕ್ಕನೇ ಇಡೋಕ್ಕಾಗಲ್ಲ, ಆ ಥರ ಅವರು ಆ್ಯಕ್ಚುಲಿ ಅದೇ ಈಗ ನೆಕ್ಸ್ಟ್ ಅವ್ರ ಪಾಯಿಂಟ್ಗೆ ಬರ್ತೀನಿ. ಅವರು ಶ್ರೀನಿವಾಸ್ ಅನ್ನೋರ ಮೂಲಕ ನಾನೊಂದು ಸಾಫ್ಟ್ವೇರ್ ಕಂಪನಿಗೆ ಎಂಟ್ರಾದೆ. ಆ ಸಾಫ್ಟ್ವೇರು ಬೆಳೀತಾ ಇತ್ತು. ಆ ಟೈಮಲ್ಲಿ ಬೆಂಗಳೂರು ಸಾಫ್ಟ್ ಸೆಲ್ ಅಂತ ಒಂದು ಕಂಪ್ನಿಗೆ ಹೋದೆ.
ಅವ್ರಿಗೆ ಫ್ರಂಟ್ ಆಫೀಸ್ ಜಾಬ್ ಮಾಡೋಕ್ಕೆ ಯಾರಾದರೂ ಬೇಕಿತ್ತು. ಸೊ ನಾನು ಫ್ರಂಟ್ ಆಫೀಸ್ ಜಾಬಿಗೆ ಸೇರಿಕೊಂಡೆ ರಿಸೆಪ್ಷನಿಸ್ಟ್ ಆಗಿ. ಆ ಕಂಪ್ನಿ ಫ್ಯೂ ಮಂತ್ಸ್ಗೆ ಏನಾಯಿತು, 9th ಬ್ಲಾಕ್ ಜಯನಗರಕ್ಕೆ ಬಂತು ಕತ್ರಿಗುಪ್ಪೆಯಿಂದ. 9th ಬ್ಲಾಕ್ ಜಯನಗರದಿಂದ ಅವ್ರು ಬನ್ನೇರುಘಟ್ಟ ರಸ್ತೆಯಲ್ಲಿ ಅಂದರೆ ಜಾಗ ತೊಗೊಂಡು ದೊಡ್ಡ ಆಫೀಸ್ ಕಟ್ಟಿದ್ರು. ಅಲ್ಲಿ ಬಂದಾಗ ನಮ್ಮ ಬಾಸ್ ರಘೋತ್ತಮನ್ ಅಂತ ಅವ್ರು ಹೇಳಿದ್ರು, ಬರೀ ಫ್ರಂಟ್ ಆಫೀಸ್ ಅಂತಲೇ ಕೂತ್ಕೋಬಾರ್ದಮ್ಮ, HR ಎಲ್ಲ ನೀನು ನೋಡ್ಕೊ, ನೀನು ಸಾಕಷ್ಟು ಗೊತ್ತಿದೆ. 9th ಬ್ಲಾಕಲ್ಲಿ ನಾನು ತುಂಬ ಆ ಥರದ್ದೆಲ್ಲ ಕೆಲಸ ಮಾಡಿದ್ರಿಂದ ನೀನು HR ಕಡೆ ನೀನು ಗಮನ ಕೊಡು ಅಂತ ಹೇಳಿ ಅದರದ್ದು ಎಲ್ಲ ಕೆಲಸ ಕೊಟ್ಟು ನನಗೆ ಕಲ್ತ್ಕೊಂಡಿದ್ದೆ. ಬಟ್ ಏನಾದರೂ ನನಗೆ ಒಂದು ಒಳಗಿನ ಖುಷಿ ಇರಲಿಲ್ಲ. ಅಲ್ಲಿ ಕೆಲಸ ಮಾಡೋ ಹತ್ತತ್ರ 2 ವರ್ಷ ಆಗ್ತಾ ಬಂದಿತ್ತು. ಚೆನ್ನಾಗಿತ್ತು, ಹ್ಯಾಪಿ ಇಲ್ಲ ಅಂತೆಲ್ಲ. ಕಂಪ್ನಿ ಒಂದು ದಿನಕ್ಕೂ ನನಗೆ ತೊಂದರೆ ಆಗಲಿಲ್ಲ, ಏನಿಲ್ಲ. ಬಟ್ ಏನೋ ಒಂದು ಇನ್ನೂ ಹುಡ್ಕೋದು ಅನ್ನೋ ಥರನೇ ನನ್ನ ತಲೆನಲ್ಲಿತ್ತು. ನಮ್ಮ ಮಾವ, ನನ್ನ ಹಸ್ಬೆಂಡ್ ತಂದೆ ವಿದ್ಯಾಪೀಠಲ್ಲಿ ಅಕೌಂಟೆಂಟಾಗಿ ಸೇರಿಕೊಂಡ್ರು, ಕೆಲಸ ಮಾಡ್ತಿದ್ರು. ವಿದ್ಯಾಪೀಠ ಮಠ ಸರ್ಕಲ್ ಇದೆಯಲ್ಲ, ಮಠದಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ರು. ಆಗ ಅವರು ಸಾಕಷ್ಟು ಈ TV ಜನರ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ರು. GV ಅಯ್ಯರ್ ಅವರು, ಸುನೀಲ್ ಪುರಾಣಿಕ್ಕು, P ಶೇಷಾದ್ರಿ, ನಾಗತಿಹಳ್ಳಿ ಚಂದ್ರಶೇಖರು, ಇವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋದು, ಹೋಗೋದು, ಫೋಟೋ ಕೊಡೋದು, ನನಗೆ ಏನಾದರೂ ಚಾನ್ಸ್ ಇದ್ದರೆ ಕೊಡಿ ಅಂತ ಎಲ್ಲ ಪರಿಚಯ ಮಾಡ್ಕೊಳ್ಳೋರು. ಇವ್ರಿಗೆ ಚಾನ್ಸ್ ಬರೋದು, ಲಾಯರ್ ಆಗಿ, ಪೂಜಾರಿ ಆಗಿ, ಡಾಕ್ಟರ್ ಆಗಿ, ಕಾಲೇಜ್ ಪ್ರಿನ್ಸಿಪಲ್ ಆಗಿ, ಲೆಕ್ಚರರ್ ಆಗಿ ಎಲ್ಲ. ಇದೆಲ್ಲ ಒಂದೊಂದು ದಿನ. ಇವ್ರಿಗೆ ಅಂಥದ್ದೇ ಬೇಕಾಗಿತ್ತು. ಯಾಕೆಂದರೆ ಇವರು ವಿದ್ಯಾಪೀಠನಲ್ಲಿ ಕೆಲಸ ಮಾಡ್ತಿದ್ರಲ್ಲ. ಸೊ ನನಗೆ ಅಷ್ಟೇ ಸಾಕು ಅಂತ ಹೇಳಿದರು. ಕಂಟಿನ್ಯೂಟಿ ತೊಗೋತಾ ಇರಲಿಲ್ಲ. ಬಟ್ ಇವ್ರಿಗೆ ಎಲ್ಲರ ಪರಿಚಯನೂ ಇತ್ತಲ್ಲ. ವಾಪಸ್ ಮನೆಗೆ ಬಂದು ನಾನು ಫುಲ್ ಕ್ಯೂರಿಯಾಸಿಟಿ, ಅವ್ರು ಬರೋವರೆಗೂ ಕಾಯ್ಕೊಂಡಿದ್ದು, ಕೇಳಿ ಊಟಕ್ಕೆ ಬಡಿಸುವಾಗೆಲ್ಲ ಮಾತಾಡಿ ಎಲ್ಲ ನನಗೂ ತುಂಬ ಕ್ಯೂರಿಯಾಸಿಟಿ ಹೆಚ್ಚಿಸ್ಕೋತಾ ಇದ್ದೆ. ಕೇಳ್ತಾ ಇದ್ದೆ, ನಾನು ಸೇರ್ಕೋತೀನಿ ಅಂತ. ಅದೆಲ್ಲ ಅಷ್ಟು ಸುಲಭ ಅಲ್ಲ, ಏನು ಬೇಡ, ಸುಮ್ಮನಿರು ಅಂತ ಸಮಾಧಾನ ಹೇಳೋರು. ನಮ್ಮ ಹಸ್ಬೆಂಡ್ ಬಾಷಲ್ಲಿ ಏನು ಮಾಡಿದ್ರು, ಅಲ್ಲಿ ಲಲಿತ ಕಲಾ ಅಕಾಡೆಮಿ ಇದೆಯಲ್ಲ, ನಾಟಕದ ಇದು, ಅದು ಅಲ್ಲಿ ಆ ಇದಕ್ಕೆ ನಾಟಕದ ಕಾಂಪಿಟೇಷನ್ಗಳು ನಡೆಯುತ್ತೆ ಪ್ರತಿ ವರ್ಷ. ನಾಟಕ ಮಾಡಿಸೋದು ಅಂತ ಆಯಿತು. ಇವ್ರಿಗೂ ಸ್ವಲ್ಪ ಗೀಳಿತ್ತಲ್ಲ ನಮ್ಮ ಮಾವಂದು, ಸ್ನೇಹ ಸಂಪದದ ಗೀಳು. ಆ ಥರನೇ ಇಲ್ಲೂ ಒಂದು ತಂಡ ಕಟ್ಟಿ ನಾಟಕ ಮಾಡಿದ್ವಿ. ಸಾಕ್ಷಿ ಕಲ್ಲು ಅಂತ ಒಂದು ನಾಟಕ ಮಾಡಿದ್ವಿ. ಅದರಲ್ಲಿ ತುಂಬ ಹಾಡುಗಳು ಮಿಕ್ಸ್ ಮಾಡಿ ಒಂಥರ ಮ್ಯೂಸಿಕಲ್ ಪ್ಲೇ ಥರ ಮಾಡಿ 1 ತಿಂಗಳು ಸತತವಾಗಿ ನಾವು ಪ್ರಾಕ್ಟೀಸ್ ಮಾಡಿ, ನಾನು ಆಫೀಸಿಂದ ಸಾಯಂಕಾಲ ಪ್ರಾಕ್ಟೀಸ್ಗೆ ಹೋಗೋದು. ಪ್ರಾಕ್ಟೀಸ್ ಒಂದು 3 ಅವರ್ಸ್ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ಏನು ಮಾಡಬೇಕು ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು, ಬೆಳಗ್ಗೆ ಆಫೀಸ್ಗೆ ಹೋಗೋದು. ಈ ಥರ ಮಾಡ್ತಾಯಿದ್ವಿ. ಅದೆಲ್ಲ ನೋಡಿದ್ಮೇಲೆ ನಮ್ಮ ಮಾವಂಗೆ ಒಂದು ಕಾನ್ಫಿಡೆನ್ಸ್ ಬಂತು. ನಾಟಕನೂ ತುಂಬ ಚೆನ್ನಾಗಿ ಬಂತು. ನನಗೆ ಬೆಸ್ಟ್ ನಟಿ ಅಂತ ಬಂತು. ನಮ್ಮ ಯಜಮಾನ್ರಿಗೆ ಬೆಸ್ಟ್ ಡೈರೆಕ್ಟರ್, ಇನ್ಹೌಸ್ ಡೈರೆಕ್ಟರ್ ಅಂತೆಲ್ಲ ಕೊಟ್ಟರು. ಈ ಥರ ಪ್ರಶಸ್ತಿಗಳು ಬಂದ್ಬಿಡ್ತು ನಮ್ಮ ತಂಡಕ್ಕೆ ಹೊಸದಾದ್ರೂ. ಮಡದಿ ಕಲಾವಿದೆ, ನಟಿ. ಈ ಥರ ಆಗಿ ಅದು ಚೆನ್ನಾಗಾದ್ಮೇಲೆ ನಮ್ಮ ಮಾವ ಆಯಿತು ನಾನು ಹೇಳ್ತೀನಿ. ನಮ್ಮ ಯಜಮಾನ್ರು ಹೇಳಿದ್ರು, ಇಲ್ಲ ನೀನು ಹೇಳೋಣ, ಅವಳಿಗೆ ಹೇಳು ಯಾವುದಾದ್ರೂ ಕೆಲಸ ಬಿಡಲಿ ಅನ್ನೋ ಥರ. ಆವಾಗ ನಮ್ಮ ಮಾವ TN ಸೀತಾರಾಮ್ ಅವ್ರ ತಂಡದಲ್ಲಿ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಮಾಡ್ತಾಯಿದ್ರು, ಮನ್ವಂತರ ಅಂತ. 2000 ಮನ್ವಂತರ ಧಾರಾವಾಹಿ ಅಲ್ಲಿ ಹೇಳಿದಾಗ ನನ್ನನ್ನು ಕರೆಸಿದ್ರು ಸೀತಾರಾಮ್ ಸರ್. ಅವ್ರ ತಂಡ ಕರೆಸ್ತು. ನರಹರಿ ಅಂತ ಪ್ರೊಡಕ್ಷನ್ ಮ್ಯಾನೇಜರ್. ನರಹರಿ ಈಗ ದೊಡ್ಡ ಪ್ರೊಡ್ಯೂಸರ್. ಮತ್ತೆ ಹೌದು, ನಮ್ಮ ಹೇಮಾಪತಿ. ರಘು ಸಮರ್ಥ ಅಂತ ಎಪಿಸೋಡ್ ಡೈರೆಕ್ಟರ್, ಅಂದರೆ ಅಲ್ಲಿ ಅಸಿಸ್ಟ್ ಮಾಡ್ತಾ ಇದ್ದ ಅಸೋಸಿಯೇಟ್. ಸುಬ್ರಹ್ಮಣ್ಯ ತೆಮೆಮನೆ ಎಪಿಸೋಡ್ ಡೈರೆಕ್ಟರ್. ನಮ್ದು ಅವತ್ತು ಸಂಡೇ ಶೂಟ್ ಇತ್ತು. ಒಂದು ಸೀನ್ ಇದೆ ಮಾಡಿ ಇವತ್ತು ಅಂತ ಕರೆಸಿದ್ರು. ಸಾಯಂಕಾಲ ಶೂಟಿಂಗ್ ಆಯಿತು, ರಾತ್ರಿ ಆಯಿತು, 8 ಗಂಟೆ 9 ಗಂಟೆ ಆಯಿತು ಮುಗಿಯೋಕ್ಕೆ. ಮನೆಗೆ ಬಂದ್ವಿ. ನಾವು ಅದು KR ರೋಡ್ ಮನೆಯಲ್ಲಿದ್ವಿ. ಸೊ ತುಂಬ ಹತ್ತಿರ, ಕೆಫೆಶ್ರೀ ಮನೆ ಟು KR ರೋಡ್ ಮನೆ. ಇವರು ವೆಹಿಕಲಲ್ಲಿ ಕರ್ಕೊಂಬಂದು ಮನೆ ಮುಂದೆ ಬಿಟ್ಬಿಟ್ಟು ಹೋದರು. ಅದೆಲ್ಲ ಎಂಥ ಅನುಭವ ಅಂದರೆ ಒಂಥರ ನಿಮ್ಮ ಹತ್ರ ಹೇಳ್ತಾ ಇದ್ರೆ ಅದು ಖುಷಿ ಇನ್ನೂ ಇವಾಗಲೂ ಜಾಸ್ತಿನೇ ಆಗ್ತಾ ಇದೆ. ಆ ಥರ ಒಂದು ಅನುಭವ. ದಿನ ಬೆಳಗ್ಗೆ ಆಫೀಸ್ಗೆ ಹೋಗು ಮನೆಗೆ ಬಾ, ಆಫೀಸ್ಗೆ ಹೋಗು ಮನೆಗೆ ಬಾ ಮಾಡಿದವಳಿಗೆ ಅವತ್ತು ಒಂದೇ ಸೀನ್ ಆದರೂ ಕೂಡ ಅವ್ರುಗಳ ಹೇಳ್ಕೊಟ್ಟ ರೀತಿ. ಗುರು, ನಮ್ಮ ಮಠ ಗುರು ಇದ್ದರು. ರಘು ಸಮರ್ಥ, ಸುಬ್ರಹ್ಮಣ್ಯ ತೆಮೆಮನೆ, ನರಹರಿ, ಇವ್ರದ್ದೆಲ್ಲರದ್ದು ಹೇಗಿತ್ತು ಸಪೋರ್ಟ್ಗಿಂತ ಅವರೆಲ್ಲರೂ ಒಂದು ನಾವಿದ್ದೀವಿ, ಡೋಂಟ್ ವರಿ ಅನ್ನೋದು ಒಂದು ಇದ್ರ ಥರ ಧೈರ್ಯ, ಪಿಲ್ಲರ್ಸ್ ಥರ ಇದ್ದರು. ವೆರಿ ಪ್ಯಾಷನೇಟ್ ಟೀಮ್. ಅಷ್ಟು ಚೆನ್ನಾಗಿತ್ತು. ಅದು ಶೂಟಿಂಗ್ ಮುಗಿಸಿ ಬಂದರೆ ಒಂಥರ ನನಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ ರಾತ್ರಿ, ಅಷ್ಟು ಖುಷಿ. ಏನು ಎಲ್ಲರೂ ಮೇಡಮ್ ಅಂತ ಮಾತಾಡ್ಸೋದು, ಒಂದು ಕೂತ ಜಾಗಕ್ಕೆ ಕಾಫಿ ಟೀ ಬರೋದು, ಇದೆಲ್ಲ ನಾನು ಆಫೀಸ್ ಸಂಸ್ಕೃತಿಲಿ ಕಂಡೇ ಇಲ್ಲ. ಕಲಾವಿದೆಯಾಗಿ ಇವಾಗ ನನಗೆ ಗೊತ್ತಾಗಲಿ,
ಅವಾಗ ಏನು ಎಲ್ಲ ಹೊಸದು. ನಾನು ಮನೆಗೆ ಬಂದ ಮತ್ತೆ ತಲೆ ತಿಂತಾ ಇದ್ದೀನಿ, ಹೇಳ್ತಾ ಇದ್ದೀನಿ, ಏನು ಗೊತ್ತಮ್ಮ, ನಾವು ಕೂತಲ್ಲೇ ಟೀ ತಂದು ಕೊಟ್ಟರು, ಕಾಫಿ ಬೇಕಾ ಅಂತ ಕೇಳಿದ್ರು, ತಿಂಡಿ ಇದೆ ಬನ್ನಿ ಅಂದರು ಅಂತ. ನಮ್ಮ ಯಜಮಾನ್ರು ಬಂದಿದ್ದರು ಅವತ್ತು, ಅವರು ಆ್ಯಕ್ಟ್ ಮಾಡಿದ್ರು, ನನ್ನ ಹಸ್ಬೆಂಡಾಗಿ ಅವರು ಆ್ಯಕ್ಟ್ ಮಾಡಿದ್ರು. ಆದರೆ ನನ್ನ ಪಾತ್ರ ಹೈಲೈಟ್ ಆಯಿತು, ಯಾಕಂದರೆ ನನ್ನ ಡೈಲಾಗ್ಸ್ ಇತ್ತು, ನನ್ನ ನಂಬರ್ ಆಫ್ ಇದೆಲ್ಲ ಜಾಸ್ತಿ ಇತ್ತು. ಆ ಸೀರಿಯಲಲ್ಲಿ ನನಗೆ ತಾಯಿಯಾಗಿ ಸರೋಜಾ ಶ್ರೀಶೈಲ ಮೇಡಮ್ ಆ್ಯಕ್ಟ್ ಮಾಡಿದರು. ಅಬ್ಬ ಏನು ಆ್ಯಕ್ಟಿವ್ ಅಪ್ಪ ಅವರಂತೂ, ಎಷ್ಟು ಒಂಥರ ನೋಡೋಕ್ಕೊಂದು ಖುಷಿ ಕೊಡೋಂಥ ಮುಖ ಅವ್ರದ್ದು ಸರೋಜಾ ಪತ್ನಿ. ಚೆನ್ನಾಗಿ ಮಾತಾಡಿಸಿ, ನಿನ್ನ ಹೆಸರೇನಮ್ಮ ಹಿಂಗಮ್ಮ ಅಂತೆಲ್ಲ ಪಾಪ ಧೈರ್ಯ. ನನಗೆ ಹೊಸ ಜಾಗ, ಒಂದು ಆಳಕ್ಕೆಲ್ಲ ಹೋಗೋ ಥರ ಆಯಿತು ಅವ್ರ ಹತ್ರ ಮಾತಾಡಿದಾಗ. ಫಸ್ಟ್ ಅನುಭವ ನಾನು ಸರೋಜಾ ಮೇಡಮ್ಮು, ಶಿವಾನಂದಪ್ಪ, ಶಿವಾನಂದ ಅಲ್ಲ ನಮ್ಮ ಸುಂದರೇಶ್ರೀ ಇದ್ದಾರಲ್ಲ ಅವ್ರ ತಂದೆ, ಎಸ್ ಅವರು ನನಗಪ್ಪ ಆಗಿದ್ದಿತ್ತು. ಸೆಕೆಂಡ್ ಡೇ ನಮ್ದು ಇನ್ನೊಂದು ದಿನ ಕರೆದ್ರು. ಈ ಫಸ್ಟ್ ಡೇ ಶೂಟಿಂಗ್ ಎಲ್ಲ ಆದಮೇಲೆ ಸೀತಾರಾಮ್ ಸರ್ ಎಪಿಸೋಡೆಲ್ಲ ನೋಡಿಬಿಟ್ಟು ಇನ್ನೊಂದು ಎಪಿಸೋಡ್ಗೂ ಇವ್ರನ್ನ ಕರ್ಸೋಣ, ಈ ಗಂಡ ಹೆಂಡ್ತಿನ, ಇದು ಚೆನ್ನಾಗಿದೆ ಅಂದ್ಬಿಟ್ಟು ಇನ್ನೊಂದು ದಿನ ಕರೆಸಿದ್ರು, ಬೆಳೆಸಿದ್ರು ಕತೆನ. ಏನೋ ಮೋಸ ನಡೆದಿದೆ, ನನಗೆ ದಿಗ್ಲಾಗ್ತಾ ಇದೆ. ಕುಮಾರ ಎಲ್ಲಿ? ಅವಾಗ್ಲೂ ಒಂಥರ ಇವರಿಬ್ರು ಅಪ್ಪ ಅಮ್ಮ ಬಂದ ತಕ್ಷಣ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳು ಅಂತ, ನನಗೂ ಗುಡ್ ಮಾರ್ನಿಂಗ್ ಅಂದರು. ಗುಡ್ ಮಾರ್ನಿಂಗ್, ನಮಸ್ತೆ ಬೇಡ, ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ ಅಂತ ಹೇಳಿದ್ರು ಪಾಪ. ಗ್ರೀಟ್ ಮಾಡೋಕ್ಕೆ ಎಲ್ಲರನ್ನೂ ಸರ್ ಅಂತ ಮಾತಾಡಿಸು, ನಿನ್ನೂ ಮೇಡಮ್ ಅಂತಾರೆ, ನೀನು ಹೆಸರಿಟ್ಟು ಕರಿಬಾರ್ದು ಯಾರನ್ನು, ನಮ್ಮ ಸರೋಜಾ ಮೇಡಮ್ ಹೇಳ್ಕೊಟ್ಟಿದ್ದು ಅದೆಲ್ಲ ಆ ಥರ. ಅಂದರೆ ನಾವು ಸೀನ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, ಇಬ್ಬರು ಅಮ್ಮ ಮಗಳ ಥರ ಮಾತಾಡ್ಕೊಂಡು ಕೂತಿದ್ವಿ ಅಚ್ಚುಕಟ್ಟಾಗಿ, ಅಲ್ಲೇ ಟೀ ಬರೋದು. ಆಮೇಲೆ ಊಟಕ್ಕೂ ಅಷ್ಟೇ, ನೀನು ಊಟಕ್ಕೆ ತಟ್ಟೆ ತೊಗೊಂಡು ಹೋಗಿ ಹಾಕಿಸ್ಕೊ, ನೀನೇನು ಸಂಕೋಚ ಪಟ್ಕೋಬೇಡ, ಏನು ಬೇಕೋ ಹಾಕಿಸ್ಕೊ, ಆ ಥರ ಎಲ್ಲ ಪಾಪ ಹೇಳಿದರು ನನಗೆ, ನಮ್ಮ ಯಜಮಾನ್ರಿಗೆ ಎಲ್ಲ. ಸೆಕೆಂಡ್ ಡೇ ಶೂಟಿಂಗು ತುಂಬ ಚೆನ್ನಾಗಾಯಿತು. ಆದಮೇಲೆ ಸೀತಾರಾಮ್ ಸರು, ಒಳ್ಳೆ ಪಾತ್ರ ಇದ್ದರೆ ಹೇಳ್ತೀನಮ್ಮ, ಇವಾಗಗೆ ಇದು ಮುಗೀತು ಅಂತ ಹೇಳಿ ಮುಗೀತು ನಮ್ಮದು ಮನ್ವಂತರ ಪಾತ್ರ. ಕೋರ್ಟಲ್ಲಿ ಮತ್ತೆ ಕರೆದ್ರು, ಅದು ಬರೀ ಸಾಕ್ಷಿ ಹೇಳೋಕ್ಕೆ ಅಂತ ಕೂತ್ಕೊಂಡಿದ್ದು, ಆ ಥರದ್ದಷ್ಟೇ. ಪಾತ್ರವಾಗಿ ನಮ್ಮದು 2 ದಿನಕ್ಕೆ ಮುಗ್ದಿತ್ತು. ಸರೋಜಾ ಮೇಡಮ್ ಏನು ಮಾಡಿದ್ರು, ಪಣಿರಾಮ್ ಚಂದ್ರ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ, ನಿನ್ನ ಅವ್ರಿಗೆ ರೆಫರ್ ಮಾಡ್ತೀನಿ, ನೀನೊಂದಷ್ಟು ಫೋಟೋಸ್ ತೆಗೆಸ್ಕೊ ಅಂತ ಹೇಳಿದ್ರು. ಫೋಟೋಸ್ ತೆಗೆಸ್ಕೊಂಡು ನಾನು ಅದನ್ನು ಕೊಟ್ಟಿದ್ದೆ. ಇಲ್ಲ, ಏನೂ ಇಲ್ಲ, ಏನು ಐಡಿಯವೇ ಇಲ್ಲ ನಮಗೆ, ಅದು ಮೇಕಪ್ಪೇ ಐಡಿಯಾ ಇಲ್ಲ. ಮಾರುತಿ ಅಂತ ನಮಗೆ ಮೇಕಪ್ ಹಾಕಿದ್ದು ಫಸ್ಟ್, ಮಾರುತಿ ರಾಯ್ಕರ್ ಅಂತ ಮೇಕಪ್ ಮಾಡಿ ಅವ್ರು ಮೇಕಪ್ ಹಾಕಿದ್ದು. ಆಮೇಲೆ ಕೆಫೆಶ್ರೀ ಮನೇಲಿ ನಾವು ಶೂಟ್ ಮಾಡಿದ್ದು ಫಸ್ಟ್ ಡೇ. ಸೆಕೆಂಡ್ ಡೇ ಬೃಂದಾವನ ಹೌಸು, ಅಲ್ಲಿ ನಾನು ಮೇಕಪ್ ಆಗಿದ್ದು. ಸೆಕೆಂಡ್ ಡೇ ಅಂದರೆ 1 ವೀಕ್ ಬಿಟ್ಟು ಮುಂದಕ್ಕೆ. ಆಮೇಲೆ ಪಣಿರಾಮ್ ಚಂದ್ರ ಅವರು ಪ್ರೇಮ ಪಿಶಾಚಿಗಳು ಅಂತ ಒಂದು ಮೆಗಾ ಸೀರಿಯಲ್ ಮಾಡ್ತಾಯಿದ್ರು. ಶೇಷಾದ್ರಿಪುರಮಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿದ್ರು, ಅಲ್ಲಿ ಕರೆಸಿದ್ರು, ನಾವು ಹೋದ್ವಿ. ಏನಮ್ಮ ನೀನು ಒಳ್ಳೊಳ್ಳೆ ಪಾತ್ರ ಅಂದರೆ ನಿನಗೆ ಹೀರೋಯಿನ್ ಪಾತ್ರ ಎಲ್ಲ ಕೊಟ್ಟರೆ ಮಾಡ್ತೀಯಾ ಅಂತೆಲ್ಲ ಅಂದರು. ಹ್ಞೂ ಸರ್ ಮಾಡ್ತೀನಿ, ಆದರೆ ನನಗೇನು ಅಷ್ಟು ಖುಷಿ ಇಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೆ. ನನಗೆ ಭಯ ಇತ್ತು, ಅವರು ಸಿನಿಮಾ ಡೈರೆಕ್ಟ್ರು, ತುಂಬ ಫೇಮಸ್ಸು, ದೊಡ್ಡ ಸಿನಿಮಾ ಎಲ್ಲ ಮಾಡಿದ್ದಾರೆ, ಆಮೇಲೆ ಹೀರೋಯಿನ್ ಥರ ಚಿಕ್ಕ ಬಟ್ಟೆ ಹಾಕ್ಕೊಂಡ್ಬಿಟ್ರೆ ಏನು ಮಾಡಬೇಕು ಅಂತೆಲ್ಲ ಅಂದ್ಬಿಟ್ಟು ಸುಮ್ಮನೆ ನಂದೇ ಎಲ್ಲ ಇವೆಲ್ಲ ಕಲ್ಪನೆಗಳು. ಪಾಪ ಅವರು ತುಂಬ ಸಮಾಧಾನವಾಗಿ ಮಾತಾಡಿಸಿ ಎಲ್ಲ ಹೇಳಿದ್ರು. ಇಲ್ಲ ಸರ್ ನಂಗೆ ಇಷ್ಟ ಇಲ್ಲ ಸರ್ ಅಂತ ಬಂದ್ಬಿಟ್ಟೆ ಮನೆಗೆ. ಆಮೇಲೆ ಸುರೇಶ್ ಬಾಬು ಅಂತ ಅವ್ರ ಪ್ರೊಡಕ್ಷನ್ ಮ್ಯಾನೇಜರು 1 ವಾರ ಬಿಟ್ಟು ಮತ್ತೆ ಕಾಲ್ ಮಾಡಿದ್ರು, ರೀ ನೀವು ಅಮ್ಮನ ಪಾತ್ರ ಕೊಟ್ಟರೆ ಮಾಡ್ತೀರೇನ್ರಿ ಅಂತ. ಮತ್ತೆ ಆಫೀಸಿಗೆ ಹೋದ್ವಿ. ಮತ್ತೆ ಪಣಿರಾಮ್ ಚಂದ್ರ ಸರ್ ಮಾತಾಡ್ಸಿದ್ರು, ಓಕೆನಾ ಅಮ್ಮ ನಿಂಗೆ ಅಮ್ಮನ ಪಾತ್ರ ಮಾಡೋಕ್ಕೆ, ಆಲ್ಮೋಸ್ಟ್ ಹೀರೋಯಿನ್ಸ್ ನಿನ್ನ ಏಜ್ ಅವರು ನಿನ್ನ ಥರನೇ ಇದ್ದರೂ ನಿಂಗೆ ಓಕೆನಾ, ಒಪ್ಕೊಂಡ್ಬಿಟ್ರೆ ಒಂದ್ಸಲಿ ಅಮ್ಮನ ಪಾತ್ರ ಅಂತ ಅಮ್ಮನ ಪಾತ್ರಗಳು ಬರ್ತಾ ಹೋಗುತ್ತೆ, ತಂಡದ ಬಗ್ಗೆ ನೀನು ಯೋಚನೆ ಮಾಡಬಾರ್ದು ಆ ಥರದ್ದೆಲ್ಲ ಹೇಳಿದ್ರು. ಸರಿ ಸರ್ ನಾನು ಮಾಡ್ತೀನಿ ಅಮ್ಮನ ಪಾತ್ರ ಅಂತ ಹೇಳಿಬಿಟ್ಟು ಒಪ್ಕೊಂಡು ಬಂದೆ. ಪೇಮೆಂಟೆಲ್ಲ ನಾನು ನೋಡ್ಕೋತೀನಿ, ನಾನು ಮಾತಾಡ್ತೀನಿ ಅಂತೆಲ್ಲ ಹೇಳಿದ್ರು. ನಾ ಬಂದ್ವಿ. ನನಗೆ ಗೊತ್ತಿರಲಿಲ್ಲ ಸಿನಿಮಾ ನಟ ಅಶೋಕ್ ಅವ್ರು ನನ್ನ ಪೇರು ಹಾಕ್ತಾರೆ ಅಂತ. ಸಿನಿಮಾ ನಟ ಅಶೋಕ್ ಅವ್ರಿಗೆ ನನ್ನ ಪೇರು ಅದರಲ್ಲಿ ಅದು ಟೆಲಿಕಾಸ್ಟೂ ಆಯಿತು. ಆಮೇಲೆ ನಮ್ಮ ಸೀತಾರಾಮ್ ಸರ್ ತಂಡಕ್ಕೆ ಕೋರ್ಟ್ ಸೀನ್ ಮಾಡುವಾಗ ಬಂದೆ. ಆವಾಗ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಾರೆ, ನರಹರಿ, ರಘು ಸಮರ್ಥ ಎಲ್ಲ. ಅಲ್ಲ ನೀವು ಕೇಳಬೇಕಲ್ವ ಅಮ್ಮ, ಯಾರು ನಿನ್ನ ಜೋಡಿ ಆಗ್ತಾರೆ ಏನು ಅಂತ. ಅಮ್ಮನ ಪಾತ್ರ ಅಂದರೆ ಸುಮ್ಮನೆ ಒಪ್ಕೊಂಬಿಟ್ಟಿದೆಯಲ್ಲ ನೀನು, ಅವ್ರ ಪಕ್ಕ ನೀನು ಕಾಣಲ್ಲ ಅಂತ ಎಲ್ಲ ಪಾಪ ತಮಾಷೆ ಮಾಡಿದ್ರು. ಆಮೇಲೆ ಒಂದಿತ್ತು, ಸಾಕಷ್ಟು ಕಲಾವಿದರನ್ನೆಲ್ಲ ಭೇಟಿಯಾಗಿ ಮಾತಾಡಿ ಎಲ್ಲ ಮಾಡಿದಾಗ ಎಲ್ರದ್ದು ಏನಂದರೆ ಹಿಡಿದ ಕೆಲಸ ಬಿಡಬಾರ್ದು ಅನ್ನೋದನ್ನು ಎಲ್ಲರೂ ಹೇಳಿದರು. ಈಗ ನಿನಗೆ ಆ ಪಾತ್ರ ಇಷ್ಟ ಆಗಲಿ ಬಿಡಲಿ, ನಿನ್ನ ಕೆಲಸ ನೀನು ಮಾಡು,
ಒಂಥರ ಬೇಜಾರಾದರೂ ಆಯಿತು ಅಥವಾ ನಂಗೆ ಸರಿ ಹೋಗಲ್ಲ ಅಂತೆಲ್ಲ ಬಿಟ್ಟು ಬರಬಾರ್ದು, ಆ ಥರದ್ದೆಲ್ಲ ಮಾಡಬಾರ್ದು ಅನ್ನೋದು ಗೊತ್ತಾಗಿತ್ತು. ಸರಿ, ನಾನು ಮಾಡೋ ಮನಸ್ಥಿತಿಲೂ ಇರಲಿಲ್ಲ, ಮಾಡ್ತಾನೂ ಇರಲಿಲ್ಲ. ಆ ಸೀರಿಯಲ್ ನಡೀತಿದ್ದ ಹಾಗೇ ಸಾಕಷ್ಟು ಆಫರ್ಸ್ ಬರ್ತಾ ಅದು ಮಾಡಕ್ಕೆ ಒಪ್ಕೊಂಡ್ರಿ? ಮಾಡಿದೆ. ಯಾಕಂದ್ರೆ ಅಶೋಕ್ ಸರ್ ಬಹುಶಃ ನಿಮ್ಮ ತುಂಬ ದೊಡ್ಡವರು. ಅವ್ರ ಜೊತೆ ಆಮೇಲೂ ಬೇಕಾದಷ್ಟು ಜೋಡಿಯಾಗಿ ಮಾಡಿದ್ದೀನಿ. ಆ ಸೀರಿಯಲ್ ಮಾಡಿದಾಗ ನನಗೆ ಆ ಮೊದಲನೇ ಅನುಭವ, ಮೆಗಾ ಸೀರಿಯಲ್ನ ಮೊದಲನೇ ಅನುಭವ ಕೊಟ್ಟಿದ್ದು ಪ್ರೇಮ ಪಿಶಾಚಿಗಳು. ಅಯ್ಯೋ, ನೆನಪಿದೆ, ನೀವು ಆ ಹುಡುಗನ ತಾಯಿ. ಹೌದೌದು. ಒಬ್ಬ ಹುಡುಗ ಒಂದು ಹುಡುಗಿನ ಲವ್ ಮಾಡಿ ಫೇಲ್ ಆಗ್ಬಿಡ್ತಾನೆ. ಅಶೋಕ್ ಅವರು ಒಂದು ಒಳ್ಳೆ ಬುದ್ಧಿ ಮಾತು ಹೇಳ್ತಾರೆ, ಕಾರಲ್ಲಿ ಕರ್ಕೊಂಡೋಗಿ ಬಿಟ್ಟು ಹಿಂಗಿರು. ನೀವೇ ಅದು? ನಾನೇ ಅದು. ದೊಡ್ಡದಾಗಿ ಕಾಣಬೇಕು ಅಂತ ದೊಡ್ಡ ಕುಂಕುಮ ಇಟ್ಕೊಳ್ಳೋದು, ಅಲ್ಲೇ ಬಿಡಿ, ಅದೆಲ್ಲ ಆಗೋಯ್ತು, ಮುಗ್ದಿದ್ದ ಕತೆ. ಬಟ್ ನಾನು ಮಾಡಿದ್ದು ಒಳ್ಳೇದಾಯ್ತು. ಯಾಕೆಂದರೆ ಪಣಿರಾಮ್ ಚಂದ್ರ ಅಂತ ಒಬ್ಬರು ಡೈರೆಕ್ಟ್ರ್ ಕೈ ಕೆಳಗೆ ಕೆಲಸ ಮಾಡೋದು ಒಂದು ಒಳ್ಳೆ ಅನುಭವ. ಕಲಾವಿದರಾಗಬೇಕು ಅನ್ನೋರಿಗೆ ಅಷ್ಟು ಚೆನ್ನಾಗಿ ಅವರು ಹೇಳ್ಕೊಡ್ತಿದ್ರು, ಡೈರೆಕ್ಟ್ ಮಾಡ್ತಿದ್ರು, ಒಪ್ತಾ ಇರಲಿಲ್ಲ. ಇದು ಲೈನ್ ಹೀಗೆ ಹೇಳಬೇಕು ಅಂದ್ರೆ ಹಾಗೆ ಹೇಳಲೇಬೇಕು. ಸೊ ನಿಮ್ಗೆ ಅವಾಗ ಏನು ಮಾಡುತ್ತೆ, ನಿಮ್ಮ ಮೆಮೊರಿ ಪವರ್ನ ಚುರುಕು ಮಾಡುತ್ತೆ. ನೀವು ನೆನಪಿಟ್ಕೋಬೇಕು ಆ ಲೈನ್ನ. 4 ಲೈನ್ ಆಗಲಿ 8 ಲೈನ್ ಆಗಲಿ ನೆನಪಿಟ್ಕೋತೀರ ನೀವು, ತಪ್ಪಲ್ಲ. ಬಿಕಾಸ್ ಅವ್ರು ಬೈದ್ರೆ ಎಲ್ಲರ ಮುಂದೆ ಅವಮಾನ ಅಲ್ವಾ. ಸೊ ನೆನಪಿಟ್ಕೋತೀರ. ಇಲ್ಲಿ ಬಂದು ನಿಂತ್ಕೊಂಡ್ರೆ ಅಲ್ಲೇ ಬಂದು ನಿಂತ್ಕೋತೀರ. ಬಿಗಿನಿಂಗ್ ನಂಗೆ ಅದೆಲ್ಲ ಕಾನ್ಷಿಯಸ್ ಇತ್ತು. ನಾನು ಕರೆಕ್ಟ್ ಮಾರ್ಕಿಗೆ ಬರಬೇಕು, ಎಲ್ಲ ಲೈನ್ಸು ತಪ್ಪದೆ ಹೇಳಬೇಕು. ನಾನು ಹೆಂಗೆ ಆ್ಯಕ್ಟ್ ಮಾಡ್ತಿದ್ದೀನಿ ಅವೆಲ್ಲ ಏನೂ ಇಲ್ಲ. ಸರ್ ನಾನು ತಮಾಷೆ ಮಾಡೋರು, ಡೈಲಾಗ್ ಒಪ್ಪಿಸ್ತಿರ್ರಿ ನೀವು ಸುಮ್ಮನೆ ಅಂತ. ಆ ಥರ ನನ್ನ ಡೈಲಾಗ್ ಮೇಲೆ ಕಾನ್ಷಿಯಸ್ ಆಗಿದ್ದೆ, ಮೂಮೆಂಟ್ಸ್ ಮೇಲೆ ಕಾನ್ಷಿಯಸ್ ಆಗಿದ್ದೆ. ಅದು ಕರೆಕ್ಟ್ ಬರಬೇಕು. ಒಂಥರ ಹಾವ ಭಾವ, ಬಾಡಿ ಲ್ಯಾಂಗ್ವೇಜ್ ಅಷ್ಟಿರಲಿಲ್ಲ, ಅಷ್ಟರ ಬಗ್ಗೆ ಗಮನ ಇಲ್ಲ. ಬಟ್ ಏನಾಯಿತು, ಒಂದೊಂದೇ ಪಾತ್ರ ಸಿಗ್ತಾ ಹೋದ ಹಾಗೆ ಒಂದೊಂದನ್ನೇ ನಾನು ಅಳವಡಿಸ್ಕೋತಾ ಹೋದಾಗ ಅದರಲ್ಲೇ ಹಿರೇಮಠ್ ಅಂತ ಒಬ್ಬರು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ರು ಪಣಿ ಸರ್ ಜೊತೆ. ಅವರು ಬಿಸಿ ಅಂತ ಒಂದು ಸಿನಿಮಾಗೆ ಅಸೋಸಿಯೇಟಾಗಿ ಹೋದರು. ನಮ್ಮ ರಮೇಶ್ ಅರವಿಂದ್ ಸರ್, ಅನು ಮೇಡಮ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕಾಮಿಡಿ ಪಾತ್ರ ಇದೆಯಮ್ಮ, ನೀನು ಬಂದು ಮಾಡ್ತೀಯಾ ಅಂದರು. ಸರ್ ನಾನು ಸಿನಿಮಾ ಎಲ್ಲ ಮಾಡಲ್ಲ ಸರ್, ನಾನು ಸೀರಿಯಲ್ಲೇ ಇವಾಗ ಮಾಡ್ತೀನಿ. ನನಗೆ ಅಮ್ಮ ನಾನು ಇದ್ದೀನಿ ಬಾಮ್ಮ ತಾಯಿ ಅಂತ ಅವರು ತುಂಬ ತಮಾಷೆ ಮಾಡೋರು. ಸಿನಿಮಾ ಅಂದರೆ ಹಂಗೆ ಹೆದರ್ತಿದ್ರಿ? ಯಾಕೆ ಅಂದರೆ ಅದ್ರ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಕೊಟ್ಟವರೇ ಇರಲಿಲ್ಲ. ಸಿನಿಮಾ ಬಗ್ಗೆ ಸಿನಿಮಾಲ್ ಗಂಟೆಗಟ್ಟಲೆ ಕಾಯಬೇಕು, ಅದೇನೋ ಒಂಥರ ಬಂದರೆ ಬಂತು, ಇಲ್ಲದೇ ಇದ್ದರೆ ಇಲ್ಲ ನಿಮ್ಮ ಪಾತ್ರ, ಪೇಮೆಂಟ್ ಕೊಟ್ಟರು ಬಿಟ್ಟರು. ಆ ಪಾತ್ರ ಇದ್ರಿರುತ್ತೆ, ಇಲ್ಲಾಂದರೆ ಇರಲ್ಲ, ಕಟ್ಟೆ ಮಾಡಿಬಿಟ್ಟಿರ್ತಾರೆ. ಅವಾಗ ಏನು ಅನ್ಕೋತಾರೆ ಜನ, ಎಲ್ಲ ಸುಳ್ಳು ಅನ್ಕೊಳ್ಳಲ್ವಾ ನೀನು ಹೇಳಿದ್ದು, ಈ ಥರದ್ದೆಲ್ಲ ಕೇಳ್ಬಿಟ್ಟಿದ್ದೆ ನಾನು. ಇಲ್ಲಪ್ಪ ಬೇಡ, ಸಿನಿಮಾ ಯಾಕೆ ಬೇಕು, ಸೀರಿಯಲ್ಲೇ ಚೆನ್ನಾಗಿದೆ ಅಂತ ಅಲ್ಲೇ ಇದ್ಬಿಟ್ಟೆ. ಹಿರೇಮಠ್ ಸರ್ ನನ್ನ ಇದಕ್ಕೆ ಕರೆಸಿದ್ರು ಬಿಸಿಗೆ. ಹಾಗಲ್ಲ ಕಣೆ, ಬಿತ್ಕೊಳ್ರಿ, ಇನ್ನೊಂದ್ಸಲ ನೀವು ಹೊರಗಡೆ ಹೋದ್ರೆ ಡೋರ್ ಲಾಕ್ ಮಾಡ್ಬಿಡ್ತೀನಿ. ಅಲ್ಲಿ ಶಂಕರ್ರಾವ್ ಅಂಕಲ್ಗೆ ನಾನು ಹೆಂಡತಿ ಅದರಲ್ಲಿ. ಯಾಕೆ ಅಂದರೆ 3ನೇ ಹೆಂಡತಿ ಅಂತ ಹೇಳಿಸಿದ್ರು. ಆ ಥರ ಶಂಕರ್ರಾವ್ ಅಂಕಲ್ಲು, ಪದ್ಮಕಲಾ ಆಂಟಿ, ಆಮೇಲೆ ರಮೇಶ್ ಸರು, ಅನು ಪ್ರಭಾಕರು ಎಲ್ಲರೂ ತುಂಬ ಫ್ರೆಂಡ್ಲಿಯಾಗಿ, ಒಂಥರ ನನಗೆ ಹೊಸದಾದ್ರೂ ಅವ್ರಿಗೆ ನಾನೇನು ಹೊಸಬ್ಳು ಅಂತ ಅನ್ನಿಸ್ಬಾರ್ದು ಅನ್ನೋ ಥರ ಅಷ್ಟು ಚೆನ್ನಾಗಿತ್ತು. ಅದು ಒಂಥರ ಖುಷಿಯಾಗತ್ತೆ ಶೂಟಿಂಗ್ ನೆನೆಸ್ಕೊಳ್ಳೋಕ್ಕೆ. ಆ ಥರ ಇದ್ವಿ. ಮುಗೀತು ಸಿನಿಮಾ. ಬಂದಮೇಲೆ ಆಮೇಲೆ ಸೀರಿಯಲ್ ಮಾಮೂಲಿ ಕಂಟಿನ್ಯೂ ಮಾಡೋದು. ಸಿನಿಮಾ ಸಿಕ್ಕರೆ ನೋಡೋಣ, ಇಲ್ದಿದ್ರಿಲ್ಲ ಅನ್ನೋ ಥರ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಆಗ ರಾಮದಾಸ್ ನಾಯ್ಡು ಅವ್ರದ್ದು ಮೊಗ್ಗಿನ ಜಡೆ ಅಂತ ಒಂದು ಸಿನಿಮಾ, ಅವಾರ್ಡ್ ಸಿನಿಮಾ ರಿಲೀಸ್ ಆಯ್ತು. ಅದರಲ್ಲಿ ಒಂದು ಪಾತ್ರ ಕೊಟ್ಟರು, ಚಿಕ್ಕದು. ಅವ್ರದ್ದೊಂದು ಸೀರಿಯಲ್ ಮಾಡ್ತಾಯಿದ್ದೆ ನಾನು, ಬಿಸಿಲು ಕುದುರೆ ಅಂತ. ಸೊ ಆ ಮೊಗ್ಗಿನ ಜಡೆ, ಆಮೇಲೆ ಗಿರೀಶ್ ಕಾಸರವಳ್ಳಿ ಸರ್ದು ನಾಯಿ ನೆರಳು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದೆ, ಪವಿತ್ರ ಲೋಕೇಶ್ ಅವ್ರ ಅತ್ತಿಗೆ ಆಗಿ ಆ ಪಾತ್ರ ಮಾಡಿದೆ. ಹೀಗೆ ಸಣ್ಣ ಪುಟ್ಟದ್ದು ಮಾಡ್ಕೋತಾ ಹೋಗ್ತಾ ಇದ್ದೆ. ಗಜ ಸಿನಿಮಾದಲ್ಲಿ ನನಗೆ ಕಮರ್ಷಿಯಲ್ ಮೂವಿಗೆ, ಅಂದರೆ ಲೈಕ್ ಕಂಪ್ಲೀಟ್ ಕಮರ್ಷಿಯಲ್. ಬೆಲ್ ಹೊಡಿತಾಳೆ ಎದೆಯ ಒಳಗೆ ಘಲ್ 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 ಅಂತೈತೆ.